ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಟೈಮ್ ಇವಾಗ 8 ಗಂಟೆ. ಕೆಲಸಕ್ಕೆ ಹೊರಡಬೇಕು. ಇವತ್ತು ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಇವಾಗ ಫ್ರೆಶ್ ಆಗಿ ನಿಮ್ಮಿಂದ ಬರ್ತೀನಿ. ಅಂತೂ ಇಂತೂ ನಾನು ಕೂಡ ಕೆಲಸಕ್ಕೆ ಹೊರಡೋಕ್ಕೆ ಬೇಗ ರೆಡಿಯಾಗಿ ಬಂದೆ. ಸೊ ನಾನಿವಾಗ ನನ್ನ ಔಟ್ಫಿಟ್ ಆಗಿರ್ಬೋದು, ನಾನಾಗಿರ್ಬೋದು ಹೇಗೆ ಕಾಣಿಸ್ತೀನಿ ಅಂತ ಬಂದು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಮುಖದಲ್ಲಿ ಒಂದು ಮಾತ್ರ ಕಮ್ಮಿ ಇದೆ, ಒಂದು ಸ್ಟಿಕ್ಕರು, ಒಂದು ತಲೆ ಬಚ್ಕೋಬೇಕು. ಎರಡನ್ನೂ ಮುಗಿಸ್ಕೊಂಡು ತಿಂಡಿ ಏನು ಮಾಡಿದ್ದಾರೆ ಅಮ್ಮ ಅಂತ ನೋಡಿಕೊಂಡು ತಿಂಡಿ ತಿನ್ನಬೇಕು. ಯಾಕಂದರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಕೆಲಸಕ್ಕೆ ಹೊರಡಬೇಕು ಇವತ್ತು ಗಾಯ್ಸ್. ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಅಂತೂ ಇಂತೂ ನಾನು ರೆಡಿಯಾಗಿ ಅಮ್ಮ ಮಾಡಿರೋ ತಿಂಡಿ ಚಿತ್ರಾನ್ನ ತಿನ್ನೋದಕ್ಕೆ ಕೂತ್ಕೊಂಡೇ ಬಿಟ್ಟೆ. ನನಗೆ ತುಂಬಾ ಇಷ್ಟ ಚಿತ್ರಾನ್ನ ಆಗಿರ್ಬೋದು, ಬಿಸಿ ಬಿಸಿ ಉಪ್ಪಿಟ್ಟಾಗಿರ್ಬೋದು, ಮಂಡಕ್ಕಿ ಆಗಿರ್ಬೋದು. ಈ ಥರ ನನಗೆ ತಿಂಡಿಗಳು ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಯಾವ ಥರ ತಿಂಡಿ ಇಷ್ಟ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬೇಗನೆ ತಿಂಡಿನ ಮುಗಿಸ್ಕೊಂಡು ನಾನಿವಾಗ ಕೆಲಸಕ್ಕೆ ಹೊರಡಬೇಕು. ಯಾಕೆಂದರೆ ಒಂದು ಫಂಕ್ಷನಿಗೆ ಅಟೆಂಡ್ ಆಗಬೇಕು. ಸೊ ಹಂಗಾಗಿ ಕೆಲಸನ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ಹೋಗಬೇಕು. ಫಂಕ್ಷನ್ ಅಲ್ಲ, ಕೆಲಸನ ಮುಗಿಸ್ಕೊಂಡು ಫಂಕ್ಷನಿಗೆ ಅಟೆಂಡ್ ಆಗಬೇಕು. ಬನ್ನಿ ಹೊರಡೋಣ. ತುಂಬಾ ಬಿಸಿಲು ಬೇರೆ ಇದೆ. ಸೊ ಹಂಗಾಗಿ ಹೊರಡೋಣ. ಬನ್ನಿ ಗೈಸ್. ನಾವಿವಾಗ ರೆಡಿ ಆದ್ವಿ, ಕೆಲಸಕ್ಕೆ ಹೊರಡಬೇಕು. ಕೆಲಸಕ್ಕೆ ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಒಂದು ಮದುವೆ ಇದೆ, ಮದುವೆಗೆ ಹೋಗಬೇಕು. ಮದುವೆ ನನ್ನ ಫ್ರೆಂಡ್ ಅಂತಲ್ಲ, ಪರಿಚಯ ಅಷ್ಟೇ. ಮುಸ್ಲಿಮ್ಸ್ ಮದುವೆಗೆ ಹೋಗಬೇಕು. ಹೋಗೋಣ. ಅಲ್ಲಿ ಏನೇನಾಗುತ್ತೆ ಏನು ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಹಾಕ್ತೀನಿ. ಕೆಲಸಕ್ಕೆ ಟೈಮ್ ಆಯಿತು. ಸೊ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು, ಗಮ್ಮ ಎರಡು ಒಟ್ಟೊಟ್ಟಿ ಹಾಕೊಂಡು ಗುಮ್ತಿದೆ. ಬನ್ನಿ ಹೋಗೋಣ. ಗೈಸ್, ಕೆಲಸ ಎಲ್ಲ ಮುಗೀತು. ಇವಾಗ ನಾವು ಹೊರಡಬೇಕು. ಮದುವೆ ಬೇರೆ ಟೈಮ್ ಆಗ್ತಿದೆ. ಮನೆಗೆ ಹೋಗಿ ರೆಡಿಯಾಗಿ ಹೋಗಬೇಕು. ಬಿಸಿಲಿಗೆ ಹೋಗೋಕ್ಕೂ ಮದುವೆಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ನೋಡೋಣ. ಬಟ್ ಅವ್ರ ಮೇಲೆ ಫೋನ್ ಮಾಡ್ತಿದ್ದಾರೆ. ಸೊ ಅಷ್ಟು ಪ್ರೀತಿಯಿಂದ ಕರೆದಾಗ ಹೋಗಲೇಬೇಕಲ್ವ. ಅದಕ್ಕೆ ಮನೆಗೆ ಹೋಗಿ ರೆಡಿಯಾಗಿ ಬೇಗ ಹೋಗೋಣ. ಓಕೆ. ಅಂತೂ ಇಂತೂ ನಾನು ಕೂಡ ಬೇಗ ರೆಡಿಯಾಗಿ, ಬಸ್ಸು ಆಲ್ರೆಡಿ ಎಲ್ಲ ಬಂದು ನಿಂತ್ಬಿಟ್ಟಿತ್ತು, ಮದುವೆ ಬಸ್ಸು. ಸೊ ನಾನು ಈ ಸೀರೆನ ಉಟ್ಕೊಂಡು ನಾನಿವಾಗ ಮದುವೆಗೆ ಹೋಗ್ತಾಯಿದ್ದೀನಿ. ಬನ್ನಿ. ಕೊನೆಗೂ ನಾವು ಮದುವೆ ಚೌಟ್ರಿಗೆ ಬಂದಾಯಿತು. ಮದುವೆಗೆ ಬಂದವರೇ ಊಟಕ್ಕೆ ಕೂತ್ಕೊಂಡ್ವಿ ಅಂತ ಅಂದ್ಕೋಬೇಡಿ, ನಾಷ್ಟಕ್ಕೆ ಕೂತ್ಕೊಂಡ್ವಿ. ಟೈಮ್ ಈಸ್ 12 ಗಂಟೆ. ಮುಸ್ಲಿಮ್ಸ್ ಮದುವೆ ಇರೋದ್ರಿಂದ 2 ಗಂಟೆಗೆ ಮುಹೂರ್ತ ಇರೋದು, 2 ಗಂಟೆಗೆ. ಹಂಗಾಗಿ ನಮಗೆ 12 ಗಂಟೆಗೆ ನಾಷ್ಟಕ್ಕೆ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದಾರೆ. ನಾವು ಕೂಡ ಮುಹೂರ್ತಕ್ಕೆ ಟೈಮ್ ಇರೋದ್ರಿಂದ ನಾಷ್ಟ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಗಾಯ್ಸ್. ನಾಷ್ಟನ ತಿನ್ಕೊಂಬಂದ್ವಿ. ಇದು ಹುಡುಗಿ ಟೇಸು. ಹುಡುಗಿಗೆ ಇಲ್ಲೇ ಮುಹೂರ್ತ ಮಾಡೋದು, ಆ ಕಡೆ ಹುಡುಗಿಗೆ ಮುಹೂರ್ತ ಮಾಡ್ತಾರೆ. ಸೊ ಇದೆಲ್ಲ ಫುಲ್ ಅರೇಂಜ್ಮೆಂಟ್ ನಡೀತಿದೆ. ಓಕೆನಾ. ಇನ್ನು ಹುಡುಗಿ ಬಂದಿಲ್ಲ, ಬರಬೇಕು. ಬಂದಮೇಲೆ ನಿಮಗೆ ತೋರಿಸ್ತೀನಿ. ಸಾರಿ ಗೈಸ್, ಹುಡುಗಿ ಮುಹೂರ್ತದಲ್ಲಿ ತೋರ್ಸೋಕ್ಕಾಗಲಿಲ್ಲ. ನೋಡ್ತಿದ್ದೀರಲ್ಲ, ಹುಡುಗಿ ಇವರೇನೆ. ಹುಡುಗ ತುಂಬಾ ಚೆನ್ನಾಗಿದೆ ಜೋಡಿ ಮಾತ್ರ ಅಲ್ವಾ. ಎಲ್ಲರೂ ಯಾರ್ಯಾರು ನನ್ನ ಲಾಗ್ ನೋಡ್ತಿರೋ ಎಲ್ಲರೂ ಈ ಹೊರಗೆ ಆಶೀರ್ವದಿಸಿ ಅಂತ ಕೇಳ್ತಿದ್ದೀನಿ. ಹುಡುಗ ನಮ್ಮೂರವನು, ತುಂಬ ಒಳ್ಳೆ ಹುಡುಗ ಅಂತ ಹೇಳ್ಬೋದು. ಮುಹೂರ್ತ ಎಲ್ಲ ಮುಗಿದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಗೈಸ್. ನೋಡ್ತಿದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣ್ತಿದೆ ಜೋಡಿ. ಇವಾಗ ನೆಕ್ಸ್ಟು ನಾವು ಊಟಕ್ಕೆ ಹೋಗಬೇಕು. ಬನ್ನಿ ಗಾಯ್ಸ್, ಊಟಕ್ಕೆ ಹೋಗಬೇಕು. ಸಿಕ್ಕಾಪಟ್ಟೆ ಊಟದಲ್ಲೂ ರಶ್ ಆಗಿರೋದ್ರಿಂದ ನಾವು ಕೂಡ ಇಲ್ಲಿ ಗಾಳಿ ಹೊಡ್ಕೊತಾ ಕೂತಿದ್ದೀವಿ. ನೋಡ್ತಿದ್ದೀರಲ್ವ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಗಾಯ್ಸ್. ಇನ್ನು ಊಟಕ್ಕೆ ಹೋಗಬೇಕು. ಕೊನೆಗೂ ನಮ್ಮದು ಊಟ ಆಗೋಯ್ತು. 2:15 ಆಗೋಗಿದೆ. ಊಟ ಮುಗಿಸ್ಕೊಂಡು ಕೂತಿದ್ದೀವಿ. ಸ್ವಲ್ಪ ಸಣ್ಣ ಪುಟ್ಟ ಶಾಸ್ತ್ರಗಳಿದ್ದಾವೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊನೆಗೂ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೋಯ್ತು. ನಮ್ಮದು ಊಟ ಆಗೋಯ್ತು. ಇವಾಗ ಹುಡುಗಿಗೆ ಗಂಡನ ಮನೆಗೆ ಕಳಿಸೋ ಶಾಸ್ತ್ರ. ಆಲ್ಮೋಸ್ಟ್ ಇವಾಗ 4:15 ಗಂಟೆ ಆಗ್ತಾ ಬಂತು. ಇವಾಗ ಹುಡುಗಿಗೆ ನಮ್ಮ ಊರಿಗೆ ಕಳಿಸ್ತಾರೆ. ಸೊ ಹುಡುಗನ ಮನೆಗೆ ಆವಾಗ ಎಲ್ಲರೂ ನಮ್ಮ ಜನದಾಗ ಹೆಂಗೆ ಇದು ಮಾಡ್ತೀವೋ ಶಾಸ್ತ್ರ ಸಂಪ್ರದಾಯಗಳು, ಅದೇ ಥರ ಸೇಮ್ ಟು ಸೇಮ್ ಅವ್ರದ್ರಲ್ಲೂ ಕೂಡ ಹಾಗೆ ಇರುತ್ತೆ. ಒಂದು ಬೌಲಲ್ಲಿ ಅರ್ಶಿನನೋ ಗಂಧನೋ ಇರುತ್ತೆ. ಆ ಗಂಧನ ಸೇಮ್ ಟು ಸೇಮ್ ಅವ್ರ ಜನದಲ್ಲೂ ಅದೇ ಥರನೇ ಇರುತ್ತೆ.
ನಾವು ನಮ್ಮಲ್ಲಿ ಹೇಗೆ ಮದುವೆ ಎಲ್ಲ ಮುಗಿದ ಮೇಲೆ ಶಾಸ್ತ್ರ ಸಂಪ್ರದಾಯ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ಜನದಲ್ಲಿ ಆ ಥರ ಇರುತ್ತೆ. ಹುಡುಗ ತಾಯಿ ಆಗಿರ್ಬೋದು, ಹುಡುಗಿ ತಂಗಿ ಆಗಿರ್ಬೋದು, ತಮ್ಮರ ಆಗಿರ್ಬೋದು, ಅಣ್ಣಂದಿರು ಆಗಿರ್ಬೋದು, ಎಲ್ಲರೂ ಕೂಡ ಅರಿಶಿನ ಹಚ್ಚಿ ಗಂಧನ ಹಚ್ಚಿ ಸೊ ಖುಷಿ ಆಗುತ್ತೆ ನಿಜವಾಗ್ಲೂ. ನಾನು ಇವತ್ತು ಒಂದು ಮುಸ್ಲಿಮ್ಸ್ ಮದುವೆ, ತುಂಬಾ ಮುಸ್ಲಿಮ್ಸ್ ಮದುವೆಗಳಿಗೆಲ್ಲ ಹೋಗಿದ್ದೀನಿ, ಬಟ್ ಹತ್ರದಿಂದ ನೋಡಿರೋದು ಅಂದರೆ ಈ ಮದುವೆನೇ. ತುಂಬಾ ಖುಷಿ ಆಯಿತು. ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡು ಇವಾಗ ಹುಡುಗಿನ ಗಂಡನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿ ಹುಡುಗಿನ ಟೇಜ್ ಮೇಲೆ ಕರ್ಕೊಂಡ್ಬರ್ತಿದ್ದಾರೆ. ಲಾಸ್ಟ್ ಒಂದು ಪದ್ಧತಿ ಇದೆ ಅವರ ಜನದಲ್ಲಿ, ಒಂದು ಲಾಸ್ಟು ಒಂದು ಮುಗಿಸ್ಕೊಂಡು ಏನು ಕಾರ್ಯ ಇದೆ ಅವೆಲ್ಲ ಮುಗಿಸ್ಕೊಂಡು ಹೊರಡ್ತಾರೆ ಗೈಸ್. ಈ ಟೇಜ್ ಮೇಲೆ ಬಂದಾಯಿತು, ಹುಡುಗ ಹುಡುಗಿ ಕೂರಿಸಿ ಏನೋ ಒಂದು ಶಾಸ್ತ್ರ ಇದೆ ಅವ್ರ ಜನದಲ್ಲಿ, ಸೊ ಅದನ್ನು ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಶಾಸ್ತ್ರ ಸಂಪ್ರದಾಯ ಕನ್ನಡ ಜನದಲ್ಲೇ ಮಾತ್ರ ಇರಲ್ಲ, ಅವ್ರ ಜನದಲ್ಲೂ ಕೂಡ ಇರುತ್ತೆ. ಯಾಕೆಂದರೆ ಅಷ್ಟು ನೀಟಾಗಿ ಮಾಡ್ತಾರೆ ಅವರು. ಎಷ್ಟೇ ಹೊತ್ತಾಗಲಿ ಏನೇ ಆಗಲಿ ಎಲ್ಲ ಶಾಸ್ತ್ರ, ಯಾಕೆಂದರೆ ತುಂಬ ಹತ್ತಿರ ನಾನು ನೋಡಿದ್ದೀನಿ ಇದನ್ನು ಮದುವೆನ ನಾನು. ತುಂಬ ಚೆನ್ನಾಗೇ ಇದೆ ಈ ಮದುವೆನ ಮಾಡಿಕೊಟ್ರು, ಹುಡುಗಿ ಮನೆಯವ್ರು ಮಾಡಿಕೊಟ್ಟಿದ್ದು ಮದುವೆ. ಇದನ್ನು ಅಷ್ಟು ಚೆನ್ನಾಗೇ ಮದುವೆನ ಮಾಡಿಕೊಟ್ರು ಹುಡುಗಿ ಮನೆಯವರು. ಇವಾಗ ಹುಡುಗಿ ಮನೆಯವರು ಎಲ್ಲರೂ ಸೇರಿ ಹುಡುಗನ ಕೊನೆಗೂ ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಊರ ಕಡೆ ಪ್ರಯಾಣ. ಬನ್ನಿ ಹೋಗೋಣ. ಓಕೆ, ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಒಂದು ಸ್ವಲ್ಪ ಊಟನ ಮುಗಿಸ್ಕೊಂಡು ಮಲ್ಕೊಳ್ತೀನಿ. ಮುಖನೇ ಕಾಣ್ತಿಲ್ಲಲ್ಲೋ, ಲೈಟ್ ಬಿಡ ಲೈಟ್ ಗೈಸ್. ಇವನ್ ಸಖತ್ ಬೆಳ್ಳಗದ ನೀವು ಗೈಸ್ ನೋಡ್ತಿದ್ದ. ಇವಾಗ ಅವರಿಗೆ 17 ವರ್ಷ, 18 ವರ್ಷ ಅಂತ ಅವನಿಗೀಗ. ನೆಕ್ಸ್ಟ್ ಅವನು LLB ಮಾಡ್ತಾನಂತೆ. ಪ್ಲೀಸ್ ಯಾರಿಗಾದರೂ ಮದುವೆ ಆಗ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಮಗನಿಗೆ ಕಾಂಟ್ಯಾಕ್ಟ್ ಬೇಡ, ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತು. ಊಟ ಮಾಡಿ ಸಿಗ್ತೀನಿ. ಓಕೆ ಗೈಸ್, ನನ್ನ ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಓಕೆ ಬಾಯ್.